ನಾವು ಮಾಡೋ ಪ್ರತಿ ಕೆಲಸದಲ್ಲಿ ದೇವರ ಆಲೋಚನೆ ತಗೊಂಡು ನಾವು ನಡೆಯುವಂಥವ್ರಾಗಿರಬೇಕು. ಯೆಹೋಶುವ ಕೂಡ ಒಂದು ಮಾತು ಹೇಳ್ತಾನೆ, ಒಂದು ವಾಗ್ದಾನ ಮಾಡ್ತಾನೆ ಯೆಹೋಶುವಗೆ. ಯೆಹೋಶುವ ಗ್ರಂಥವು 1ನೇ ಅಧ್ಯಾಯ 8ನೇ ವಚನ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲ ಆಗುವಿ, ಕೃತಜ್ಞತನಾಗುವಿ. ಏನಂತ ಹೇಳ್ತಿದ್ದಾನೆ ಯೆಹೋಶುವಗೆ? ಹಗಲಿರುಳು ಧರ್ಮಶಾಸ್ತ್ರನ ನೀನು ಧ್ಯಾನಿಸು, ಅದ್ರ ಪ್ರಕಾರ ನೀನು ನಡಿ, ಅವಾಗ ಪ್ರತಿದು ನಾನು ನಿನಗೆ ಸಫಲಪಡಿಸ್ತೀನಿ, ನೀನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾನೆ. ನೋಡಿ, ದೇವರು ನಮಗೆ ಒಳ್ಳೆ ಆಲೋಚನೆ ಕೊಡ್ತಾನೆ. ಯಾರು ಯಾವ ವ್ಯಕ್ತಿ ಕೂಡ ನಮಗೆ ಒಳ್ಳೆ ಆಲೋಚನೆ ಕೊಡೋದಿಲ್ಲ, ಉನ್ನತವಾದ ಆಲೋಚನೆಗಳು ಕೊಡೋದಿಲ್ಲ. ನಮಗೆ ಆಲೋಚನೆಗಳು ಕೊಡೋದು ಯಾರು ಗೊತ್ತಾ? ದೇವರೇ. ದೇವರೇ ಹೇಳ್ತಾನ, ನಾನು ನಿನಗೆ ಆಲೋಚನೆ ಕೊಡ್ತೀನಿ, ನನ್ನ ವಾಕ್ಯ ನಿನಗೆ ಧ್ಯಾನ ಮಾಡು, ಅದ್ರ ಪ್ರಕಾರ ನೀನು ನಡಿ, ನಿನ್ನನ್ನು ನಾನು ಆಶೀರ್ವದಿಸ್ತೀನಿ. ಡೈಲಿ ಮಾರ್ನಿಂಗ್ ಎದ್ದು ನಾವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನು? ದೇವ್ರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ಬೈಬಲ್ ಧ್ಯಾನ ಮಾಡಬೇಕು, ವಾಕ್ಯ ಧ್ಯಾನ ಮಾಡಬೇಕು. ವಾಕ್ಯ ಧ್ಯಾನ ಮಾಡಿದಾಗ ದೇವರು ವಾಕ್ಯದಿಂದ ನಮ್ಮೊಂದಿಗೆ ಮಾತಾಡ್ತಾನೆ. ನೋಡ್ರಿ, ಇನ್ನ ನಾವು ಶರೀರ ಆಹಾರ ನಮ್ಮ ಒಳಗೆ ಹೋಗಿನ ಮುಂಚೆನೆ ಆತ್ಮೀಯ ಆಹಾರ ನಮ್ಮ ಒಳಗೆ ಹೋಗ್ಬೇಕು. ಆತ್ಮೀಯ ಆಹಾರ ನಾವು ತುಂಬಿಸ್ಕೋಬೇಕು, ಬಲ ಹೊಂದಬೇಕು. ಮೋಶೆ ಕೂಡ ಏನಂತ ಹೇಳ್ತಾನ ದೇವರು? ನೀನು ಈ ಪ್ರಜೆಗಳೆಲ್ಲರಿಗೆ ನಾನೊಂದು ಆಜ್ಞೆ ಕೊಡ್ತೀನಿ. ಏನ್ ಗೊತ್ತಾ? ನೀವು ಮಾಡುವಂತ ಪ್ರತಿ ಕೆಲಸವು ಸಫಲ ಆಗ್ಬೇಕಂದ್ರೆ, ಸಕ್ಸಸ್ ಆಗ್ಬೇಕಂದ್ರೆ ನನ್ನ ಧರ್ಮಶಾಸ್ತ್ರನ ಅನುಸರಿಸಿ ನೀವು ನಡೀರಿ, ಧರ್ಮಶಾಸ್ತ್ರ ಪ್ರಕಾರ ನೀವು ಜೀವಿಸುವಂತವ್ರಾಗಿರ್ರಿ, ಅದ್ರ ಪ್ರಕಾರ ನೀವು ನಡೀರಿ, ನಾನು ನಿಮ್ಮನ್ನ ಆಶೀರ್ವದಿಸ್ತೀನಿ ಅಂತ ಹೇಳಿ ದೇವ್ರು ಹೇಳ್ತಾನ. ಅಂದ್ರೆ ನಾವು ವಾಕ್ಯಗೆ ವಿಧೇಯರಾಗಿ, ವಾಕ್ಯ ಏನ್ ಹೇಳತ್ತೋ, ವಾಕ್ಯ ನಮ್ನ ಹೆಂಗ್ ಜೀವಿಸ ಅಂತ ಹೇಳ್ತೋ, ವಾಕ್ಯ ನಮ್ಗೆ ಏನ್ ಮಾಡಂತ ಹೇಳ್ತೋ, ಅದ್ರ ಪ್ರಕಾರ ನಾವು ಜೀವಿಸೋದಾದ್ರೆ ದೇವ್ರ ಏನಂತ ಹೇಳ್ತಾನೆ? ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ, ನೀವು ಮಾಡೋ ಪ್ರತಿ ಕೆಲಸಗಳು ನಾನು ಸಫಲಪಡಿಸ್ತೀನಿ. ರಾಜರು ಕೂಡ, ಇಸ್ರಾಯೇಲ್ ರಾಜರು ಕೂಡ ದೇವ್ರ ಏನಂತ ಹೇಳ್ತಾನ? ಇಸ್ರಾಯೇಲ್ ರಾಜರ ಕೈಯಾಗ ಯಾವಾಗ್ಲೂ ಒಂದು ಧರ್ಮಶಾಸ್ತ್ರ ಇರಬೇಕು, ಆ ಧರ್ಮಶಾಸ್ತ್ರ ಪ್ರಕಾರ ರಾಜರು ನಡಿಬೇಕು, ದೇಶ ಪ್ರಜೆಗಳು ಕೂಡ ಆ ರೀತಿ ನಡೆಸ್ಬೇಕು. ಅವಾಗೆ ದೇವ್ರು ಅವ್ರನ್ನ ಕಾಪಾಡ್ತೀನಿ, ನಾನು ನಿಮ್ಮನ್ನ ಆಶೀರ್ವದಿಸ್ತೀನಿ, ಶತ್ರು ಕೈಲಿದ್ದ ನಿಮ್ಮನ್ನ ಬಿಡಿಸ್ತೀನಿ, ಅವ್ರ ಶತ್ರುಗಳ ಮೇಲೆ ನಿಮಗೆ ಜಯ ದಯಪಾಲಿಸ್ತೀನಿ ಅಂತ ಹೇಳಿ ಹೇಳ್ತಾನ. ಮತ್ತೆ ನಾವು ವಾಕ್ಯನ ಕೈಯಲ್ಲಿ ಹಿಡ್ಕೊಂಡು ನಡೆಯುವಂತವ್ರಾಗಿರ್ಬೇಕು. ಅಪವಾದಿ ಕುತಂತ್ರ ಮಾಡುವಂತ ಪ್ರತಿ ಕುತಂತ್ರಗಳಿದ್ದ ದೇವ್ರು ನಮ್ಮನ್ನ ತಪ್ಪಿಸ್ತಾನೆ, ಅದ್ರ ಮೇಲೆ ನಮಗೆ ಜಯ ಕೊಡ್ತಾನೆ, ಒಳ್ಳೆ ಆಲೋಚನೆ ಕೊಟ್ಟು ದೇವ್ರು ನಮ್ಮನ್ನ ನಡೆಸ್ತಾನ. ಏಸೈಗೆ ಇನ್ನೊಂದು ನಾಮ ಏನ್ ಹೇಳ್ರಿ? ನಾಮದಲ್ಲಿ ಇನ್ನೊಂದು ನಾಮ ಏನ್ ಹೇಳ್ರಿ? ಆಲೋಚನೆ ಕರ್ತನು. ಆತನ ಒಳ್ಳೆ ಆಲೋಚನೆ ಕೊಟ್ಟು ನಮ್ಮನ್ನ ನಡೆಸ್ತಾನ. ನಮ್ ಲೈಫ್ ನಲ್ಲಿ ನಾವು ಹೆಂಗ್ ನಾವು ರೈಟ್ ವೇನಲ್ಲಿ ನಾವು ಹೋಗ್ಬೇಕು, ರೈಟ್ ವೇನಲ್ಲಿ ನಮ್ಮ ಜೀವಿತ ನಾವು ಕಟ್ಕೋಬೇಕು, ಈ ದಿನಚರ್ಯ ಎಲ್ಲ ನಾವು ಹೆಂಗ ದೇವ್ರ ಆಲೋಚನೆ ಪ್ರಕಾರ ನಡಿಬೇಕು ಅನ್ನೋದನ್ನ ನಾವು ಬೈಬಲ್ ನಲ್ಲಿ ನಾವು ಓದಿ, ನಾವು ವಾಕ್ಯ ಧ್ಯಾನ ಮಾಡಿ ನಾವು ಕಲ್ತ್ಕೋಬೇಕು. ವಾಕ್ಯ ಧ್ಯಾನ ಮಾಡೋದಂದ್ರೆ ಕುತ್ಕೊಂಡು ನ್ಯೂಸ್ ಪೇಪರ್ ಓದಂಗೆ ಓದಬಾರ್ದು, ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ದೇವ್ರು ಏನ್ ನನ್ನ ಹತ್ರ ಮಾತಾಡ್ತಿದ್ದಾನ, ಏನ್ ನನಗೆ ಸಲಹೆ ಕೊಡ್ತಿದ್ದಾನ, ಏನ್ ನಾನು ಸರಿಪಡಿಸ್ಕೊಂತ ಹೇಳ್ತಾನ, ಯಾವ ರೀತಿಯಾಗಿ ನನ್ನ ಜೀವಿಸ ಅಂತ ಹೇಳ್ತಾನ, ಇದನ್ನೆಲ್ಲ ನಾವು ಧ್ಯಾನ ಮಾಡಿ ಕಲ್ತ್ಕೊಂಡು ಅದ್ರ ಪ್ರಕಾರ ನಾವು ನಡೆಯೋದಾದ್ರೆ ಖಚಿತವಾಗಿ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾರೆ. ಅನೇಕರ ಮುಂದೆ ದೇವ್ರು ನಮ್ಮನ್ನು ಸಾಕ್ಷಿಯಾಗಿ ನಿಂದಿರಿಸ್ತಾರೆ. ನೋಡ್ರಿ, ಮತ್ತೆ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಾನೆ, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿ ಉಳ್ಳ ಮನುಷ್ಯನನ್ನು ಹೋಲುವನು. ಈ ನನ್ನ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನಡ್ಕೊಳ್ಳುವವನು ಬಂಡೆ ಮೇಲೆ ಮನೆ ಕಟ್ಕೊಂತಾನೆ. ಬಂಡೆ ಅಂದ್ರೆ ಯಾರು? ಕ್ರಿಸ್ತೆ. ಕ್ರಿಸ್ತನ ಮೇಲೆ ನಾವು ಕಟ್ಕೋಬೇಕು ನಮ್ಮ ಜೀವಿತನ. ಹೆಂಗ್ ಕಟ್ಕೊಂತಿ? ತನ್ನ ಮಾತುಗಳು ಕೇಳಿ ಅದ್ರ ಪ್ರಕಾರ ನಡೆಯೋನು ಕ್ರಿಸ್ತ ಮೇಲೆ ತನ್ನ ಜೀವಿತನ ಕಟ್ಕೊಂತಾನ. ಅವಾಗ ಏನೇ ತುಫಾನು ಬರ್ಲಿ, ಏನೇ ಶ್ರಮಗಳು ಬರ್ಲಿ, ಏನೇ ನಿಂದೆಗಳು ಬರ್ಲಿ, ಎಂತ ಒಂದು ಭಯಂಕರವಾದ ಪರಿಸ್ಥಿತಿ ನಮ್ಗೆ ಎದುರಾದ್ರೂ ಕೂಡ ನಾವು ಅದರಾಗಿದ್ದ ಕದಲೋದಿಲ್ಲ. ಯಾಕಂದ್ರೆ ನಾವು ಕ್ರಿಸ್ತನ ಬಂಡೆ ಮೇಲೆ ನಮ್ಮ ಜೀವಿತನ ಕಟ್ಕೊಂಡಿವಿ. ಹೆಂಗ್ ಕಟ್ಕೊಂತೀವಿ? ತನ್ನ ಮಾತುಗಳು ಕೇಳಿ ಅದರ ಪ್ರಕಾರ ನಡೆಯೋನೆ ಕ್ರಿಸ್ತನ ಬಂಡೆ ಮೇಲೆ ಮನೆ ಕಟ್ಕೊಳ್ಳೋನು. ಮತ್ತೆ ನಾವು ಆತನ ಮಾತನ್ನು ಕೇಳಿ
ಆತನ ವಾಕ್ಯನ ಆಧಾರ ಮಾಡಿಕೊಂಡು ವಾಕ್ಯಗೆ ವಿಧೇಯರಾಗಿ ನಾವು ನಡೆಯೋದಾದ್ರೆ ಎಲ್ಲ ಸಮಸ್ಯೆಲಿದ್ದ ದೇವರು ನಮ್ಮನ್ನು ತಪ್ಪಿಸಿ ನಮ್ಮನ್ನು ಆತನ ಸನ್ನಿಧಿನಲ್ಲಿ ಸ್ಥಿರಪಡಿಸಿ ಒಂದು ಸಮಯದಲ್ಲಿ ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ಮಾಡ್ತಾನೆ. ನಂಬಿಗಸ್ತನು, ಮಾತು ಕೊಟ್ಟು ಮಾತು ತಪ್ಪುವಂತ ದೇವರಲ್ಲ, ನಂಬಿಗಸ್ತನಾದ ದೇವರಾಗಿ ನಾವು ವಿಶ್ವಾಸಲಿದ್ದ ನಾವು ನಂಬಿ ಹೆಜ್ಜೆ ಹಾಕುವಂಥವರಾಗಿರ್ಬೇಕು. ಖಚಿತವಾಗಿ ಅದ್ರ ಪ್ರತಿಫಲ ನಾವು ನೋಡ್ತೀವಿ. ಮಾರ್ತಾ ನಂಬಿಕೆ ಮಾತ್ರ ಇಡು, ದೇವರ ಮಹಿಮೆಯನ್ನು ಕಾಣ್ತೀವಿ ಅಂತ ಹೇಳೋದು. ಆ ನಂಬಿಕೆಯಲ್ಲಿದ್ದ ನಾವು ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯಾನುಸಾರವನ್ನು ನಡೆದರೆ ಖಚಿತವಾಗಿ ದೇವರು ನಮ್ಮನ್ನು ಉನ್ನತವಾಗಿ ಆಶೀರ್ವದಿಸ್ತಾರೆ. ಆಮೆನ್.